ನಮಸ್ಕಾರ ಫ್ರೆಂಡ್ಸ್, ಒಂದು ಭರ್ಜರಿ ನೇಮಕಾತಿ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ರಿಗೂ. ನೋಡಿ, CRPF ಕಾನ್ಸ್ಟೇಬಲ್ 2026ರಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಅದನ್ನೆಲ್ಲ ನೋಡೋಣ. 10th ಪಾಸ್ ಆಗಿದ್ರೆ ಸಾಕು ಈ ಅರ್ಜಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, CRPF ಇಂದ 5400ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಪೋಸ್ಟ್ ನೇಮ್ ನೋಡೋದಾದ್ರೆ ನೋಡ್ರಿ, GD ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಫಿಮೇಲು, ಟ್ರೇಡ್ಸ್ಮನ್ಗೂ ಮೇಲ್ ಆ್ಯಂಡ್ ಫಿಮೇಲು ಅಪ್ಲೈ ಮಾಡ್ಬೋದು. ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಈ ಪೋಸ್ಟ್ಗೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಈ ಅಪ್ಲಿಕೇಶನ್ ಫಿಲ್ ಮಾಡಿರಿ. ಅಪ್ಲಿಕೇಶನ್ ಡೇಟ್ ನಾನು ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಕೂಡ ಹಾಕಿರ್ತೀನಿ. ನೋಡಿ, ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ 5400ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಇವರು ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಮೋಡ್ ನೋಡಿದ್ರೆ ಆನ್ಲೈನ್ ಮೋಡಲ್ಲಿ ಇರುತ್ತೆ. ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಆಲ್ ಇಂಡಿಯಾ ಜಾಬು ಮೇಲ್ ಆ್ಯಂಡ್ ಫಿಮೇಲ್ ಅಪ್ಲಿಕೇಶನ್ ಹಾಕ್ಬೋದು. ಜಾಬ್ ಲೊಕೇಶನ್ ನೋಡೋದಾದ್ರೆ ನೋಡ್ರಿ, ಆಲ್ ಓವರ್ ಇಂಡಿಯಾ ಜಾಬ್ ಲೊಕೇಶನ್, ಎಕ್ಸಾಮ್ ಸೆಂಟರ್ ಅದೇ ಇರುತ್ತೆ. ಸ್ಯಾಲ್ರಿ ಡೀಟೇಲ್ಸ್ ನೋಡಿದ್ರೆ 81,000ಕ್ಕೂ ಹೆಚ್ಚು ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಅಪ್ಲಿಕೇಶನ್ ಫೀಸ್ ನೋಡಿದ್ರೆ UR ಜನರಲ್ ಕ್ಯಾಟಗರಿ ಅವರು, OBC ಅವರಿಗೆ 100 ರೂಪಾಯಿ ಇರುತ್ತೆ. ST ಮತ್ತು SC ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ ನೋಡ್ರಿ, 18ರಿಂದ 28 ವರ್ಷಗಳು OBC ಅವ್ರಿಗೆ, ಮತ್ತು SC ST ಅವ್ರಿಗೆ ನೋಡ್ರಿ 18ರಿಂದ 30 ವರ್ಷಗಳಿಗೂ ಇರುತ್ತೆ. ಕ್ಯಾಂಡಿಡೇಟ್ಸ್ ಏಜ್ ಲಿಮಿಟ್ ಶುಡ್ ಬಿ 18 to 25 ಇಯರ್ಸ್ ಅಂತ ಇರುತ್ತೆ. ಮತ್ತು ಇದು ಕ್ಯಾಟಗರಿ ವೈಸ್ ನೋಡಿದ್ರೆ 18ರಿಂದ 28 ವರ್ಷ OBC ಅವ್ರಿಗೆ ಇರುತ್ತೆ. ನೋಡ್ರಿ, SC ST ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನೋಡ್ರಿ, ಏಜ್ ಆನ್ 1st April 2026. ನಿಮ್ಗೆ ಯಾರಿಗೆಲ್ಲ ಗೊತ್ತಾಗಲ್ಲ ಏಜ್ ಲಿಮಿಟ್ ಎಷ್ಟು ಇರುತ್ತೆ ಅಂತ, ಸೊ ಅವರೆಲ್ಲ ಕಮೆಂಟ್ ಮಾಡಿರಿ ನಿಮ್ಮ ಡೇಟ್ ಆಫ್ ಬರ್ತ್ನ. ನಾನು ಎಷ್ಟು ಏಜ್ ಇದೆ ಅಂತ ನಿಮ್ಮದು ನೋಡಿಬಿಟ್ಟು ನಾನು ರಿಪ್ಲೈ ಕೊಡ್ತೀನಿ. ನೋಡಿರಿ, ನೆಕ್ಸ್ಟ್ ನೋಡೋದಾದ್ರೆ ಫಿಸಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ CRPF ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ಗೆ 2026ರಲ್ಲಿ ಅಂದ್ರೆ ನೋಡಿರಿ, ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಎರಡಕ್ಕೂ ಹೇಳ್ತೀನಿ. ಮೇಲ್ ಕ್ಯಾಂಡಿಡೇಟ್ಸ್ ನೋಡಿರಿ 170 ಸೆಂಟಿಮೀಟರ್ ಹೈಟ್ ಇರಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡಿರಿ 155 ಸೆಂಟಿಮೀಟರ್ ಇರಬೇಕು. ಬೇರೆ ಎಲ್ಲ SSC GDಗೆಲ್ಲ ಕಂಪೇರ್ ಮಾಡಿದ್ರೆ, ಪೊಲೀಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚೇಂಜಸ್ ಇದೆ. ಸೊ ನೋಡಿರಿ, ನಾರ್ತ್ ಇಂಡಿಯಾ ಝೋನ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ನೋಡಿರಿ, ಮೇಲ್ 165 ಸೆಂಟಿಮೀಟರ್ ಇರಬೇಕು, ಫಿಮೇಲು 150 ಸೆಂಟಿಮೀಟರ್ ಇದ್ದರೆ ಸಾಕು ಫ್ರೆಂಡ್ಸ್, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೋಡಿರಿ, ನೆಕ್ಸ್ಟ್ ನೋಡಿದ್ರೆ ರನ್ನಿಂಗ್ ಟೆಸ್ಟ್ ಫಾರ್ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್. ನೋಡಿರಿ, ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ 5 ಕಿಲೋಮೀಟರ್ ರನ್ನಿಂಗ್ ಟೆಸ್ಟ್ ಇರುತ್ತೆ, 24 ನಿಮಿಷ ಕಾಲಾವಕಾಶ ಇರುತ್ತೆ. ನೋಡಿರಿ, ಫಿಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ 1600 ಮೀಟರ್ ಇರುತ್ತೆ ರನ್ನಿಂಗ್ ಟೆಸ್ಟು, ಕಂಪ್ಲೀಟೆಡ್ ವಿತಿನ್ 8 minutes 30 seconds. 8 ನಿಮಿಷ 30 ಸೆಕೆಂಡಲ್ಲಿ 1600 ಮೀಟರ್ ಕಂಪ್ಲೀಟ್ ಮಾಡಬೇಕು. ಇದು ನೋಡಿರಿ, ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಬೇರೆಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಟೈಮಿಂಗ್ ಕೂಡ ಜಾಸ್ತಿ ಇದೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ನೆಕ್ಸ್ಟ್ ನೋಡೋದಾದ್ರೆ CRPF ಕಾನ್ಸ್ಟೇಬಲ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು 2026ರಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತಂದ್ರೆ, ಫೋಟೋ ಆ್ಯಂಡ್ ಸಿಗ್ನೇಚರು, ಎಜುಕೇಷನ್ ಸರ್ಟಿಫಿಕೇಟು, 10th ಮೇಲೆ ಇಲ್ಲ 8th ಅಪ್ಲೈ ಮಾಡ್ತಿದ್ರೆ ಅದು ಬೇಕಾಗುತ್ತೆ. ಇವೆಲ್ಲ ನೋಡ್ಕೊಡ್ರಿ. ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸು 25 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. ಜನರಲ್ ನಾಲೆಜ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಎಲ್ಲ ಸೇರಿ 100 ಮಾರ್ಕ್ಸ್ ಇರುತ್ತೆ ಮತ್ತು 100 ಕ್ವಶನ್ಸ್ ಇರುತ್ತೆ. ಸೊ ಯಾರೆಲ್ಲ ನೋಡಿರಿ ಆಲ್ರೆಡಿ SSC GDಗೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ನೋಡಿರಿ ಈಸಿಯಾಗಿ ಆಗುತ್ತೆ. ಸೇಮ್ ಸಿಲೆಬಸ್ ಇದೆ ಅದು. ಸೊ ಯಾರು ಮಿಸ್ ಮಾಡೋಕೆ ಹೋಗ್ಬಿಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಜನರಲ್ ಇಂಟೆಲಿಜೆನ್ಸು, ಜನರಲ್ ನಾಲೆಜ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮತ್ತು ಹಿಂದಿ ಇಂಗ್ಲೀಷ್ ಆಗಿರ್ಬೋದು, ಯಾರೆಲ್ಲ SSC GDಗೆ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರ್ತೀರ ಅವರು ಕೂಡ ಇದನ್ನು ಫಿಲ್ ಮಾಡಿ ಅಪ್ಲಿಕೇಶನ್ ಆದಮೇಲೆ ಎಕ್ಸಾಮ್ ಕರೀತಾರೆ. ಸೊ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟು. ನೋಡಿ, ನೆಕ್ಸ್ಟು ಟೈಪ್ ಆಫ್ ಎಕ್ಸಾಮ್ ನೋಡೋದಾದ್ರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅದು 2 hours ಟೈಮ್ ಡ್ಯೂರೇಷನ್ ಇರುತ್ತೆ ಮತ್ತು ನೆಗೆಟಿವ್ ಮಾರ್ಕ್ ಇರುತ್ತೆ. ಸೇಮ್ SSC GD ಯಾವ ಥರ ಇರುತ್ತೆ ಅದೇ ರೀತಿ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಸೇಮ್ ಯಾವ ರೀತಿ ಇರುತ್ತೆ ನೋಡಿರಿ, SSC GDಗೆ ಅದೇ ಥರ ಇದು ಇದೆ. ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಫೈನಲ್ ಮೆರಿಟ್ ಇರುತ್ತೆ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ 10th ಪಾಸ್ ಆರ್ 12th ಪಾಸ್ ಅಂತ ಇರುತ್ತೆ. 10th ಪಾಸ್ ಆಗಿದ್ರೆ ಸಾಕು ಈ ಅಪ್ಲಿಕೇಶನ್ಗೆ ಫಿಲ್ ಮಾಡ್ಬೋದು. ನೋಡಿರಿ, ಅದರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಗೋ ಟು ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತೆ. ನಾನು ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೋಡಿರಿ, ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ, ನೋಟಿಫಿಕೇಶನ್ ರಿಲೀಸ್ ಡೇಟು 27ಗೆ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿರಿ, ಮೇದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಾನು ಅದಕ್ಕೆ ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಾನು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ. ಲಾಸ್ಟ್ ಡೇಟು ಅಪ್ಲೈ ನೋಡಿರಿ, ಮೇದಾಗ ಅಪ್ಲೈ ಲಾಸ್ಟ್ ಡೇಟ್ ಇರುತ್ತೆ. ಅವತ್ತೇ 1 ತಿಂಗಳು ಕಾಲಾವಕಾಶ ಇರುತ್ತೆ ನಿಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ.
ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಕೊಡ್ರಿ ಅಪಾರ್ಚುನಿಟಿನ. ಸೊ ಎಲ್ಲರೂ ಅಪ್ಲಿಕೇಶನ್ ಫಿಲ್ ಮಾಡಿರಿ. ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಕಮೆಂಟ್ನಲ್ಲಿ ನಾನು ತಿಳಿಸಿ ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡಬೇಕು ಅಂತ ಅದನ್ನು ರೀತಿ ನಾನು ಯಾವ ರೀತಿ ಅಂತ ಹೇಳ್ತೀನಿ.